ಯುವಜನತೆಯು ದೇಶದ ಆಸ್ತಿ. ದುಶ್ಚಟದಿಂದ ದೂರವಿದ್ದರೆ ಅಂತವರ ಭವಿಷ್ಯ ಉಜ್ವಲವಾಗುತ್ತದೆ. ಆಧುನಿಕತೆ ಹೆಸರಿನಲ್ಲಿ ಮಾದಕ ದ್ರವ್ಯ ಇತ್ಯಾದಿಗೆ ದಾಸರಾಗಬೇಡಿ. ಹೆಚ್ಚು ಅಂಕದೊಂದಿಗೆ ಕ್ರೀಡೆ ಇತ್ಯಾದಿಗಳಲ್ಲಿ ತೊಡಗಿಸಿಕೊಳ್ಳಿ. ಪ್ರತಿಷ್ಠಿತ ಬಾಳಿಗ ವಿದ್ಯಾಲಯದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳ ಪುಣ್ಯವಾಗಿದೆ. ಜಗತ್ತು ಸ್ಪರ್ಧಾತ್ಮಕ ಯುಗದಲ್ಲಿದೆ ಎಂದು ಎಂಎಂ ಹೆಗಡೆ ಹೇಳಿದರು. ಅವರು ಡಾಕ್ಟರ್ ಎವಿ ಬಾಳಿಗ ಪದವಿ ಪೂರ್ವ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿ ಪರಿಷತ್ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡಾಗ ಯಶಸ್ಸನ್ನು ಹೊಂದಲು ಸಾಧ್ಯ. ಕಠಿಣ ಪರಿಶ್ರಮದಿಂದ ಮಾತ್ರ ಬೆಳವಣಿಗೆ ಹೊಂದಲು ಸಾಧ್ಯ. ವಿದ್ಯಾರ್ಥಿಗಳು ಸ್ವ ಉದ್ಯೋಗಕ್ಕೂ ಹೆಚ್ಚು ಲಕ್ಷ್ಯ ಕೊಡಬೇಕು. ವಾಣಿಜ್ಯ ವಿಷಯದಲ್ಲಿ ಹೆಚ್ಚಿನ ಉದ್ಯೋಗ ಅವಕಾಶಗಳಿದ್ದು ಚಾರ್ಟರ್ಡ್ ಅಕೌಂಟೆಂಟ್, ಕೈಗಾರಿಕೋದ್ಯಮದಲ್ಲಿಯೂ ಹೊರಹೊಮ್ಮಲು ಉಜ್ವಲ ಅವಕಾಶಗಳಿವೆ ಎಂದರು. ಕೆನರಾ ಕಾಲೇಜು ಸೊಸೈಟಿ ಕಾರ್ಯಾಧ್ಯಕ್ಷ ಹನುಮಂತ ಶಾನ್ಬಾಗ್ ಮಾತನಾಡಿ, ಎಂಎಂ ಹೆಗಡೆ ಬಾಳಿಗ ಕಾಲೇಜು ಸ್ಥಾಪಕರಲ್ಲಿ ಒಬ್ಬರಾದ ದಿವಂಗತ ಎನ್.ಟಿ. ಹೆಗಡೆ ಕುಟುಂಬದವರು ಎನ್ನುವುದು ಸಂತಸದ ವಿಷಯ. ವಿದ್ಯಾರ್ಥಿಗಳು ಹೆಚ್ಚು ಅಂಕದೊಂದಿಗೆ ಕಾಲೇಜಿಗೆ ಕೀರ್ತಿ ತರುವಂತವರಾಗಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಪಿಯುಸಿ ದ್ವಿತೀಯ ವಾರ್ಷಿಕ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕ ಗಳಿಸಿದ ನವ್ಯ ಹೆಬ್ಬಾರ್ ಹಾಗೂ ಅನನ್ಯ ಭಟ್ ಅವರನ್ನು ಎಂಎಂ ಹೆಗಡೆ ಅವರು ಸನ್ಮಾನಿಸಿದರು. ಅದೇ ರೀತಿ ಡಿಸ್ಟಿಂಕ್ಷನ್ ಪಡೆದ 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಹನುಮಂತ ಶಾನ್ಬಾಗ್ ಕಾಲೇಜು ಸಂಸ್ಥಾಪಕ ಮನೆತನದ ಎಂಎಂ ಹೆಗಡೆ ಅವರನ್ನು ಸನ್ಮಾನ ಮಾಡಿದರು. ವಿದ್ಯಾರ್ಥಿ ಪ್ರತಿನಿಧಿಗಳಿಗೆ ಪ್ರೊಫೆಸರ್ ಹೇಮಾ ಪೈ ಸಂವಿಧಾನಾತ್ಮಕವಾಗಿ ಪ್ರಮಾಣ ವಚನವನ್ನು ಬೋಧಿಸಿದರು. ಪ್ರಾಚಾರ್ಯ ನಿರ್ಮಲಾ ಪ್ರಭು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ವೇದಿಕೆಯಲ್ಲಿ ಪದವಿ ಪೂರ್ವ ಪ್ರಾಚಾರ್ಯ ಎನ್.ಡಿ. ನಾಯಕ್, ಯೂನಿಯನ್ ಕಾರ್ಯಾಧ್ಯಕ್ಷ ಪ್ರೊಫೆಸರ್ ವಿ.ಡಿ. ಭಟ್, ಕ್ರೀಡಾ ಕಾರ್ಯಾಧ್ಯಕ್ಷೆ ಪ್ರೊಫೆಸರ್ ಅನ್ನಪೂರ್ಣ, ವಿದ್ಯಾರ್ಥಿ ಕಾರ್ಯದರ್ಶಿ ಅಕ್ಷತ್ ಶೆಟ್ಟಿ, ಸುಹಾನ ಹರಿಕಂದ್ ಉಪಸ್ಥಿತರಿದ್ದರು. ಪ್ರೊಫೆಸರ್ ವಿ.ಡಿ. ಭಟ್ ಸ್ವಾಗತಿಸಿದರು ಹಾಗೂ ವರ್ಷಿಣಿ ಹೆಗಡೆ, ಅಮೂಲ್ಯ ಪೈ ಮತ್ತು ಸಂಜನಾ ನಾಯ್ಕ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.